ಗಂಟೆ ಶೋ ಮತ್ತು ಇವಾಗ 10 ಗಂಟೆ ಶೋ ಎರಡೂ ನೋಡಿದ್ವಿ. ಸಿನಿಮಾ ಬಗ್ಗೆ ಮಾತೇ ಆಡೋಂಗಿಲ್ಲ ಮೇಡಮ್. ನಮಗೇನಂದ್ರೆ ಎಸ್ಪೆಷಲಿ ಫ್ಯಾನ್ಸ್ಗಳಿಗೆ ದೇವ್ರ ಪ್ರಸಾದ ಇದ್ದಂಗೆ. ಸೊ ಹೊರಗಡೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಇವಾಗ ಬೇರೆ ಬೇರೆ ಸ್ಟಾರ್ಗಳ ಫ್ಯಾನ್ಸ್ಗಳು ಬಂದಿದ್ರು. ಸೊ ಎಲ್ಲರೂ ತುಂಬ ಇಷ್ಟಪಟ್ಟರು. ಎಸ್ಪೆಷಲಿ ಹೇಳ್ಬೇಕಂದ್ರೆ ವಿಷ್ಣು ಸರ್ ಫ್ಯಾನ್ಸು ಮತ್ತು ಅಂಬಿ ಅಣ್ಣನ ಫ್ಯಾನ್ಸ್ಗಳು, ಅಂಬಿ ಸರ್ ಫ್ಯಾನ್ಸ್ಗಳು ಎಲ್ಲರೂ ತುಂಬ ಇದು ಅಂದರೆ ಅಲ್ಲ, ತುಂಬ ದಿನಗಳ ನಂತರ ಅವ್ರನ್ನ ಮತ್ತೆ ತೆರೆ ಮೇಲೆ ಅವ್ರದೇ ರೂಪದಲ್ಲಿ ಎಸ್ಪೆಷಲಿ ಇವ್ರದ್ದು ವಿಷ್ಣು ಸರ್ದು ಒಂದು ಕಾಸ್ಟ್ಯೂಮ್ಸಲ್ಲಿ ಬರ್ತಾರೆ ಬಾಸು, ಮತ್ತು ಅಂಬಿ ಸರ್ ಕಾಸ್ಟ್ಯೂಮ್ಸಲ್ಲೂ ಬರ್ತಾರೆ. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ನಮಗೆ ಅವ್ರನ್ನ ಮತ್ತೆ ತೆರೆ ಮೇಲೆ ಅವ್ರ ಜೊತೆ ಇಬ್ಬರ ಜೊತೆ ಬಾಸ್ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಒಂದರಲ್ಲಿ ಯಾವುದು ಬುಲ್ಬುಲಲ್ಲಿ, ಅದಾದಮೇಲೆ ಕುರುಕ್ಷೇತ್ರದಲ್ಲಿ, ಮತ್ತು ಅಣ್ಣವರು ಫಿಲಮಲ್ಲಿ, ಅದಾದಮೇಲೆ ಇವರು ವಿಷ್ಣು ಸರ್ ಜೊತೆ ಈ ಬಂಧನದಲ್ಲಿ ಮಾಡಿದ್ದಾರೆ. ಸೊ ಅವರಿಬ್ಬರನ್ನು ಮತ್ತೆ ಸ್ಕ್ರೀನ್ ಮೇಲೆ ನೋಡಿದಷ್ಟು ಖುಷಿ ಆಯಿತು. ಮಾತೇ ಬರ್ತಾ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗೋಂಥ ಸಿನಿಮಾ. ಎಸ್ಪೆಷಲಿ ದರ್ಶನ್ ಸರ್ನ ಗಜ ಆದಮೇಲೆ ಗಜ ಮತ್ತು ಆಲ್ಮೋಸ್ಟ್ ಬುಲ್ಬುಲಲ್ಲಿ ನೋಡಿದ್ವಿ ಒಂದು ಸ್ಟೈಲಿಶ್ ಆಗಿ. ಇವತ್ತಿನ ಜನ್ರೇಷನ್ ಇವಾಗಲೂ ಹೇಳಬೇಕು ಅಂದರೆ ಮತ್ತು ಇನ್ನೊಂದು ಈ ಸಿನಿಮಾದಲ್ಲಿ ಹೊಸ ಯಂಗ್ಸ್ಟರ್ಸ್ ಇಂಡಸ್ಟ್ರಿ ಅವ್ರು ಕಲ್ತ್ಕೊಳ್ಳೋದು ಏನಿದೆ ಅಂತಂದರೆ ಒಂದು ಆ್ಯಕ್ಟಿಂಗ್ ಸೆನ್ಸ್ನ ಕಲ್ತ್ಕೊಳ್ಳೋಂಥದ್ದಿದೆ ಮೇಡಮ್. ಆ ಕ್ಯಾಮ್ರಾ ಮೂಮೆಂಟ್ಗೆ ಎಷ್ಟು ಅಚ್ಚುಕಟ್ಟಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂದರೆ ಡಬಲ್ ಶೇಡಲ್ಲಿ ಕಣ್ಣಿಗೆ ಕಟ್ತಂಗಿದೆ ಅವ್ರ ಸ್ಕ್ರೀನ್ ಪ್ರೆಸೆಂಟೇಷನ್ನು. ಸೊ ತುಂಬ ಕಲ್ತ್ಕೊಳ್ಳೋವಂಥದ್ದಿದೆ. ಇನ್ನೊಂದು ಹೇಳಬೇಕು ಅಂತಂದರೆ ಒಂದು ರಾಜಕೀಯದ ಇವತ್ತಿಂದ ಏನು ಸಿಚುವೇಶನ್ಸ್ ಇದೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಸಾವನ್ನು ಸಮೇತ ರಾಜಕೀಯಕ್ಕೆ ಬಳಸ್ಕೋತಾರೆ. ಅದಾದಮೇಲೆ ಫೈನಲಿ ಇಲ್ಲಿ ಅರ್ಥ ಆಗೋದೇನೆಂದರೆ ವ್ಯಕ್ತಿತ್ವ ಉಳಿಯುತ್ತೆ, ಕೆಟ್ಟತನ ಅನ್ನೋದು ಯಾವತ್ತೋ ಒಂದಿನ ಸತ್ತೇ ಸಾಯುತ್ತೆ. ಆ ಒಳ್ಳೆ ಟೈಮ್ ಬರಬೇಕಷ್ಟೇ. ಆ ಟೈಮ್ಗೋಸ್ಕರ ಹೊಡೆದಾಡ್ತಾರೆ. ಆ ಟೈಮ್ ಬಂದಾಗ ಏನು ಕೆಟ್ಟದ್ದು ಅಂತ ಇರುತ್ತೆ ಅದು ನಾಶ ಆಗೇ ಆಗುತ್ತೆ. ಒಳ್ಳೇದು ಅನ್ನೋದು ಗೆದ್ದು ಆಚೆ ಬಂದೇ ಬರುತ್ತೆ. ಜನಗಳಿಗೋಸ್ಕರನೇ ಬದುಕಿದ್ದಾರೆ. ಇನ್ನು ಮುಂದಕ್ಕೂ ಜನಗಳಿಗೋಸ್ಕರನೇ ಬದುಕ್ತೀನಿ ಅನ್ನೋದನ್ನ ಈ ಸಿನಿಮಾ ಮೂಲಕ ಹೇಳಿದ್ದಾರೆ. ತುಂಬ ಖುಷಿ ಆಗುತ್ತೆ. ಸರ್ ಎಕ್ಸ್ಪೆಕ್ಟೇಷನ್ ಮೀರಿ ಒಂದು ಸ್ಟೆಪ್ ಮೇಲೇನೆ ರೀಚ್ ಮಾಡಿದ್ದಾರೆ ಸರ್. ಆ ಒಂದು ಫೈಟ್ಸ್ಗಳು ನಿಮಗೆ ಒಳಗಡೆ ನೋಡಿದಾಗ ಫಸ್ಟ್ ಹಾಫು ಫುಲ್ ಕಾಮಿಡಿ ಫನ್ನಿಯಾಗಿ ಹೋಗುತ್ತೆ. ಜಸ್ಟ್ ಫಸ್ಟ್ ಶಾಟೇನೆ ಡೆವಿಲ್ ಕ್ಯಾರೆಕ್ಟರ್ ರಿವೀಲ್ ಆಗುತ್ತೆ ಬ್ಯಾಕ್ ಶಾಟಲ್ಲಿ. ಆ ಒಂದು ಟ್ಯಾಟೋ ಮೂಲಕ ಬ್ಯಾಕ್ ಶಾಟಲ್ಲಿ ರಿವೀಲ್ ಆಗುತ್ತೆ ಸರ್. ಆ ಒಂದು ರಿವೀಲ್ ಸಾಕು ಸರ್. ನಮ್ಮ ಎಕ್ಸ್ಪೆಕ್ಟೇಷನ್ ಜಸ್ಟ್ ಅವ್ರೊಂದು ಸಾಂಗ್ ಮಾಡಿದಾರಲ್ಲ, ಆ ಸಾಂಗ್ ಇರೋಂಥ ಲೈನ್ಸ್ಗಳು ಸಾಕು. ನಮ್ಮ ಎಕ್ಸ್ಪೆಕ್ಟೇಷನ್ 100% ರೀಚ್ ಆಗಿದೆ. ಇನ್ನು ಬೇರೆಯವ್ರು ಏನು ಫ್ಯಾಮಿಲಿ ಆಡಿಯನ್ಸ್ ಇರ್ಬೋದು, ಮತ್ತು ನಾಳೆ ನಾಡಿದ್ದು ಸಿನಿಮಾ ನೋಡೋಕ್ಕೆ ಇವಾಗ ಬರ್ತಾ ಇದಾರಲ್ಲ, ಅವ್ರಿಗೆ ಎಕ್ಸ್ಪೆಕ್ಟೇಷನ್ ನೀವು ನಾಳೆ ಅವ್ರನ್ನ ಕೇಳಬೇಕು. ಇವಾಗ ನೀವು ಸಿನಿಮಾ ನೋಡಿದ್ರಿ ಸರ್, ನಿಮಗೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ವಾ? ಇವಾಗ ಕಾಟೇರದಲ್ಲಿ ದರ್ಶನ್ ಸರ್ ನೋಡಿದ ಒಂದು ಶೇಡ್ ಒಂಥರ ಇತ್ತು. ಬಟ್ ಇವಾಗ ಕಾಟೇರ ಆದಮೇಲೆ ಆಫ್ಟರ್ 2 years ಆದಮೇಲೆ ಇವತ್ತು ಆಲ್ಮೋಸ್ಟ್ 47-48 years ಆ ವ್ಯಕ್ತಿ ಅಷ್ಟು ಅಚ್ಚುಕಟ್ಟಾಗಿ ಆ ಸಿನಿಮಾನ ಪ್ರೆಸೆಂಟೇಷನ್ ಮಾಡಿದಾರಲ್ಲ ಸರ್, ಅದನ್ನು ನೋಡಿದಾಗ ಏನು ಅನಿಸುತ್ತೆ ಸರ್? ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ರೀಚ್ ಆಗಿದೆ ಸರ್. ಸರ್ ಬರೋರ್ಗೆ ಒಂದೇ ಸರ್ ಹಬ್ಬ. ಸ್ಕ್ರೀನಲ್ಲಿ ಕೂತ್ಕೊಂಡು ಇವಾಗ ಕಾಟೇರದಲ್ಲಿ ಏನು ತುಂಬ ಮೆಸೇಜ್ ಇಟ್ಕೊಂಡು ಒಂದು ಏನು ಮನಸ್ಸನ್ನು ನಮಗೆ ನಾವು ಕ್ಯೂಚ್ಕೊಳ್ಳೋ ಥರ ಸಿನಿಮಾ ನೋಡಿದ್ವಿ. ಅದಾದಮೇಲೆ ಎಂಟರ್ಟೈನ್ಮೆಂಟ್ ಕೇಳ್ತಾ ಇದ್ರು. ದರ್ಶನ್ ಸರ್ದು ಗಜ ಮತ್ತು ದತ್ತ ಥರದ ಸಿನಿಮಾಗಳು ಬೇಕು ದರ್ಶನ್ ಸರಿಂದ ಅಂತ. ಆ ಗಜ ದತ್ತ ಇವು ಮಾಸು ಕ್ಲಾಸು ಜೊತೆಗೆ ಇದು ಕಾಮಿಡಿ, ಈ ಮೂರನ್ನು ಮಿಕ್ಸ್ ಮಾಡಿದ್ರೆ ಡೆವಿಲ್ ಅಷ್ಟೇ. ಮೇಡಮ್ ಆ ರಾಜ ಆ ದೇವರು ಎಲ್ಲಿದ್ರು ಅಲ್ಲಿ ದೇವಸ್ಥಾನ ಕಟ್ತೀವಿ. ಅದು ರಾಜಕೀಯ ಇರ್ಬೋದು, ಸಿನಿಮಾ ರಂಗ ಇರ್ಬೋದು, ಅಥವಾ ಅವ್ರ ಮನೇಲಿದ್ರು ಅವ್ರಿಗೆ ಪೂಜೆ ಮಾಡೋ ಭಕ್ತರು ಕಮ್ಮಿ ಆಗಲ್ಲ. ಅವ್ರು ಎಲ್ಲೇ ಬಂದ್ರು ಅವರನ್ನು ಆರಾಧಿಸುವಂಥ ಫ್ಯಾನ್ಸ್ಗಳಿದ್ದೀವಿ, ಅಭಿಮಾನಿಗಳಿದ್ದೀವಿ. ಅವ್ರು ಬಂದು ಏನೇ ಕೆಲಸ ಮಾಡಿದ್ರು ಅವ್ರ ಮನೇಲಿ ಇದ್ಕೊಂಡು 4 ಜನಕ್ಕೆ ಒಳ್ಳೆ ಕೆಲಸ ಮಾಡೋದಾಗಲಿ, ಅಥವಾ ರಾಜಕೀಯ ಆಗಲಿ ಸಿನಿಮಾ ಆಗಲಿ, ಅವ್ರು ಎಲ್ಲಿದ್ರು ಆ ವ್ಯಕ್ತಿನ ಪೂಜೆ ಮಾಡೋಕ್ಕೆ ಅಂತ ನಾವಿದ್ವಿ. ಎಸ್ಪೆಷಲಿ ಇನ್ನೊಂದು ಮಾತು ಹೇಳಬೇಕು, ನಾವು ನಾರ್ಮಲ್ ಆಗಿ ಚಾಮುಂಡೇಶ್ವರಿನ ನೋಡೋಕ್ಕೆ ಮೈಸೂರು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಸೊ ಇವತ್ತು ನಮ್ಮ ಅಭಿಮಾನಿಗಳು ಎಲ್ಲರ ಕಡೆಯಿಂದ ಒಂದು ಮಾತು ಹೇಳ್ತೀನಿ, ಬೆಂಗಳೂರಲ್ಲಿ ಒಬ್ಬರು ಚಾಮುಂಡೇಶ್ವರಿ ಇದ್ದಾರೆ, RR ನಗರದಲ್ಲಿ ದರ್ಶನ್ ಸರ್ ಮನೇಲಿ ಇದ್ದಾರೆ, ವಿಜಯಲಕ್ಷ್ಮಿ ಅತ್ಕೆ ಅವರು. ಅವ್ರನ್ನ ನಾವು ಯಾವಾಗ್ಲೂ ಪೂಜೆ ಮಾಡ್ತೀವಿ. ಅದಕ್ಕೆ ಈ ಮೂಲಕ ನಾವು ಒಂದೇ ಹೇಳೋದು, ಡೆವಿಲ್ದು ಗೆಲುವನ ಕಿರೀಟನ ಈ ಚಾಮುಂಡೇಶ್ವರಿ ಕಡೆಯಿಂದ ದರ್ಶನ್ ಸರ್ ತಲೆ ಮೇಲೆ ಇಡೋಕ್ಕೆ ನಾವೆಲ್ಲ ಫ್ಯಾನ್ಸ್ಗಳು ಆ ಒಂದು ಸೆಲೆಬ್ರೇಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಡೆವಿಲ್ ಗೆಲುವನ ಕಿರೀಟನ ಚಾಮುಂಡೇಶ್ವರಿ ಕಡೆಯಿಂದ ಆ ಒಂದು ನಮ್ಮ ದೇವರಿಗೆ ತಲುಪಿಸ್ತೀವಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇರಲಿ ತೊಂದರೆ. ಮಾತು ಆಡಬೇಕು, ಆದರೆ ಮಾತಾಡೋಕ್ಕೆ ಪದಗಳು ಸಾಕಾಗಲ್ಲ. ಯಾಕಂದರೆ ನಾವು ಮಾತಾಡಬೇಕಾಗಿರೋಂಥ ವ್ಯಕ್ತಿ ಅಂಥವರು, ಅವರ ವ್ಯಕ್ತಿತ್ವ ಅಂಥದ್ದು, ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು. ಸಿನಿಮಾ ಬಗ್ಗೆ ಹೇಳಬೇಕಂತಂದರೆ ನೀವು ಸಿನಿಮಾ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡಬೇಕು. ಯಾಕಂದರೆ ಚೇರಲ್ಲಿ ಮನುಷ್ಯ ಹಿಂಗೆ ಕುತ್ಕೊಂಡಿರಲ್ಲ, ವೈಬ್ರೇಷನಲ್ಲಿ ಹಿಂಗೆ ಆಗ್ತಿರುತ್ತೆ. ಎದ್ದು ನಿಂತ್ಕೊಬೇಕು ಅನ್ನೋ ಒಂದೊಂದು ಡೈಲಾಗ್ಗಳು ಆಗಿದೆ. ಏನು ನಮ್ಮ ಕಣ್ಮುಂದೆ ಈಗೇ ನಡೆದೋಗಿದೆ ಘಟನೆಗಳು, ಆ ಒಂದು ನೆನಪಾಗ್ಬಿಡುತ್ತೆ. ಮನುಷ್ಯ ಜನ ಹೀಗಿದ್ದಾರೆ ಅನ್ನೋದು. ಸೊ ಸಿನಿಮಾ ಎಲ್ಲ ಥರದಿಂದನೂ ತೊಗೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಹೊಸೊಬ್ಬರಿಗೆ ಫಸ್ಟು ಹೇಳ್ಬೇಕಂತಂದರೆ, ಇಲ್ಲಿ ಮೊದಲು ಕನ್ನಡಿಗರಿಗೆ
ಕನ್ನಡಿಗರಿಗೆ ಅವಕಾಶ ಕೊಡಬೇಕು ಅನ್ನೋದನ್ನು ಅವರು ಚೆನ್ನಾಗಿ ಇದಲ್ಲಿ ಕರ್ಕೊಂಬಂದು ಎಲ್ರಿಗೂ ಒಂದು ಅವಕಾಶನ ಕೊಟ್ಟು ಅವರು ಈ ಲೆವೆಲ್ಲಿಗೆ ಅವ್ರನ್ನ ಬೆಳೆಸಿದ್ದಾರೆ ಅಂತಂದರೆ ಅವರಲ್ಲಿ ಬೆಳೆಸೋ ಗುಣ ಎಷ್ಟಿದೆ ಅಂತ ನಾವು ಅಲ್ಲಿ ತಿಳ್ಕೋಬೇಕು, ಅದರಿಂದ ನಾವು ಕಲಿಬೇಕು, ಬೆಳೆಸಬೇಕು ಅನ್ನೋದನ್ನು. ಇನ್ನು ಗೂಸ್ ಬಂಪ್ಸ್ ಸೀನ್ಸ್ ಬಿಡಿ, ಯಾವಾಗಲೋ ಒಂದು ಟೈಮ್ ಬರುತ್ತೆ ಅನ್ನೋದಲ್ಲ. ಎಲ್ಲೋ ಹಾಲಿವುಡ್ಡು ಬಾಲಿವುಡ್ಡಲ್ಲೆಲ್ಲ ಹೇಳ್ತಾರೆ ಮಾಸ್ ಸಿನಿಮಾ ಇವ್ರುಗಳು ಮಾತ್ರನೇ ಮಾಡೋಕ್ಕಾಗೋದು, ಇಲ್ಲಿ ಯಾರು ಮಾಡೋಕ್ಕಾಗಲ್ಲ ಕನ್ನಡ ಇಂಡಸ್ಟ್ರಿಲಿ ಅಂತ. ಯಾರು ಹೇಳಿದ್ದು? ಕನ್ನಡ ಇಂಡಸ್ಟ್ರಿಲಿ ಖಂಡಿತವಾಗ್ಲೂ ಸಾಧ್ಯ. ಇಂಥ ಒಂದು ಸಿನಿಮಾಗಳು ಬರ್ತಿದ್ರೆ ಯಾರೇ ಹೋಗ್ತಾರೆ ಹಾಲಿವುಡ್ಡು ಬಾಲಿವುಡ್ಗೆ? ಯಾರು ಹೋಗ್ತಾರೆ? ಯಾಕಂತಂದರೆ ಆ ಥರ ಗೂಸ್ ಬಂಪ್ಸ್ ಇರೋ ಸಿನಿಮಾ ಇದು. ಡೆವಿಲ್ ಬಿಡಿ ಈಗ ಆಲ್ರೆಡಿ ಗೆದ್ದುಬಿಟ್ಟಿದೆ ಅಂತಲೇ ಅನ್ಕೊಂಬಿಡಿ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಇನ್ನು ಕಂಟೆಂಟ್ ಅಂತ ಏನು ಹುಡ್ಕೊಂಡು ಹೋಗ್ಬಿಡಿ. ಕಂಟೆಂಟ್ ಅನ್ನೋದು ಈಗ ಸಿನಿಮಾ ಈಗ ಮೊನ್ನೆ ಎಲ್ಲ ಸುಮಾರು ರಿಲೀಸ್ ಆಯಿತು, ಕಂಟೆಂಟ್ ಇದ್ರೂ ಯಾರು ಹೋಗ್ತಿಲ್ಲ ಥಿಯೇಟ್ರಿಗೆ ಅಂತ ತುಂಬ ಜನ ನೊಂದ್ಕೊಂಡಿದ್ದಾರೆ. ಬಟ್ ಇದು ಹಂಗಲ್ಲ, ಇದು ಅಭಿಮಾನಿಗಳ ಒಂದು ಸೆಲೆಬ್ರೇಷನ್ ಅನ್ನೋದಕ್ಕಿಂತ ನಮಗೆ ಇನ್ನೊಂದು ಮುಖ್ಯವಾಗಿ ನಮ್ಮ ಬಾಸು ನಮ್ಗೆ ಎಂಥ ಒಂದು ದೊಡ್ಡ ಪಟ್ಟ ಕೊಟ್ಟಿದ್ದಾರೆ ಅಂತಂದರೆ ನಾವು ಅದಕ್ಕೆ ಯೋಗ್ಯರು ಅಂತಲೂ ನಮಗೆ ಗೊತ್ತಿಲ್ಲ. ಏನಕ್ಕಂತಂದರೆ ನಾವು ಅವ್ರನ್ನ ಬಾಸು ಅಂತ ಕರೆದ್ರೆ ಅವ್ರು ನಮ್ಮನ್ನು ಸೆಲೆಬ್ರಿಟೀಸ್ ಅಂತ ಕರೀತಾರೆ. ಇದಕ್ಕಿಂತ ದೊಡ್ಡ ಪಟ್ಟ ನಮಗೆ ಇನ್ನೇನು ಬೇಕು? ಅವರಿಗೋಸ್ಕರ ಜೀವ ಬೇಕಾದರೂ ಬಿಡ್ತೀವಿ ನಾವು. ಆ ರೇಂಜಿಗೆ ನಮ್ಮ ಬಾಸ್. ಈ ಸಿನಿಮಾ ಮಾತ್ರ ಸೆಕೆಂಡ್ ಹಾಫಲ್ಲಿ ಹೇಳಬೇಕು ಅಂತಂದರೆ ಇದು ಆಲ್ಮೋಸ್ಟ್ ಈ ಡಿ ಬಾಸ್ ಅಭಿಮಾನಿಗಳು ಸೆಲೆಬ್ರಿಟೀಸ್ ಅಂತ ಏನಿದಾರೋ ಅವರಿಗೋಸ್ಕರನೇ ಈ ಸಿನಿಮಾ ಕೊಟ್ಟಿದ್ದಾರೆ ಅಂತ ನಾನು ಈ ಒಂದು ಮಾತಲ್ಲಿ ಹೇಳಬಲ್ಲೆ. ಮಿಕ್ಕಿದೆಲ್ಲ ನೀವೇ ನೋಡ್ಬಿಡಿ ಥಿಯೇಟ್ರಲ್ಲಿ. ಇನ್ನು ಇದಕ್ಕೆ ಏನಾರು ಹೇಳ್ಬಿಟ್ಟು ಜಾಸ್ತಿ ಸಿನಿಮಾ ಇಲ್ಲೇ ಆಗ್ಬಿಡುತ್ತೆ. ಡೈಲಾಗ್ಗಳಲ್ಲಿ ಅವಾಗ ಅಭಿಮಾನಿಗಳನ್ನ ಕರ್ಕೊಂಡ್ಬರ್ತಾರಲ್ಲ, ಖಂಡಿತ ಕರ್ಕೊಂಬರ್ತಾರೆ ಸರ್. ಅಂಥ ಡೈಲಾಗ್ಗಳು ಇದೆ. ಆ ಡೈಲಾಗ್ ಬರೆದವರಿಗೆ ಒಂದು ಸೆಲ್ಯೂಟ್ ಅಲ್ಲ, ಒಂದು 100 ಸೆಲ್ಯೂಟ್ ಹೊಡೆದ್ರು ಸಾಲದು. ನಿಜವಾಗ್ಲೂ ನನ್ನ ಡೈರೆಕ್ಷನ್ ಆಗಿರಲಿ, ಒಂದು ಕ್ಯಾಮ್ರಾ ಅವ್ರು ಏನು ವರ್ಕ್ ಮಾಡಿದ್ದಾರೆ ಅಂದರೆ ಅಡ್ಡಡ್ಡ ಬಿದ್ದುಬಿಡ್ಬೇಕು ಸರ್. ಇಲ್ಲೆಲ್ಲರೂ ಸಿಕ್ಬಿಟ್ಟೆ ನನಗೆ ಅಡ್ಡಡ್ಡ ಬಿದ್ದುಬಿಡ್ಬೇಕು ಅಂತ ಅನ್ನಿಸ್ತಿದೆ. ಆ ರೇಂಜಲ್ಲಿ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರೆಲ್ಲರಿಗೂ ನಾವು ಚಿರಋಣಿನೇ. ಯಾಕಂದರೆ ಇಂಥ ಒಂದು ಸಿನಿಮಾನ ನಮ್ಮ ಬಾಸ್ಗೆ ಒಂದು ಕೊಡುಗೆಯಾಗಿ ಕೊಟ್ಟು ನಮಗೆ ಇದನ್ನು ಈ ರೀತಿ ಒಂದು ಆಚರಣೆ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿಲ್ಲ. ಇವತ್ತು ನೋಡಿರ್ತೀರ ನೀವು ನಿನ್ನೆಯಿಂದನೂ ಸಿದ್ದೇಶ್ವರ ಥಿಯೇಟ್ರಲ್ಲಿ ಯಾವ ರೀತಿ ಎಲ್ಲ ನಡೀತಿದೆ ಅಂತ. ಇದೆಲ್ಲೂ ಬೇರೆ ಕಡೆ ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ ಸರ್. ಎಲ್ಲರೂ ಅನ್ಕೋತಾರೆ ಎಲ್ಲೋ ವರ್ಷಕ್ಕೊಂದು ಯಾವುದೋ ಒಂದು ಜಾತ್ರೆ ಆಗ್ತಿದೆ. ಜಾತ್ರೆ ಸರ್, ಇದು ಜಾತ್ರೆನೇ, ಆದರೆ ದೇವ್ರ ಜಾತ್ರೆ ಅಲ್ಲ ಸರ್, ದೇವರ ಜಾತ್ರೆ. ಡಿ ಬಾಸ್ ದೇವರ ಜಾತ್ರೆ. ಎಲ್ಲರೂ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಏನು ಸದ್ಯದ ಪರಿಸ್ಥಿತಿಲಿ ಸಡನ್ಲಿ ಯಾರು 1 ವೀಕ್ ತನಕ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬಿಡಿ. ಯಾಕಂದರೆ ಸೌಂಡ್ ಸಿಕ್ಕಾಬಟ್ಟೆ ಇರುತ್ತೆ ಅಭಿಮಾನಿಗಳದ್ದು. ಅಲ್ಲಿ ಏನು ಡೈಲಾಗ್ ಬರ್ತಿದೆ ಅಂತ ಗೊತ್ತಾಗಲ್ಲ. ಅವ್ರನ್ನ ನಿಧಾನವಾಗಿ ಕರ್ಕೊಂಡೋಗಿ ಬಾಯ್ಸ್ ಎಲ್ಲ ಎಂಜಾಯ್ ಮಾಡಿ ಸಿನಿಮಾ ನೋಡಿ. ಜೈ ಡಿ ಬಾಸ್. ಏನ್ ಹೇಳ್ಬೇಕಣ್ಣ? ಇದ ನೋಡಿಲ್ಲ ಅಣ್ಣ, ಈಗ ಹೋಯ್ತಾ ಇದೀವಿ ಹೋಗ್ಬಿಟ್ಟು ಬಂದ್ಬಿಟ್ಟು ನೋಡ್ತೀವಿ, ಹೇಳ್ತೀವಿ, ಅಲ್ಲಿ ಗಂಟ ಮಾತಾಡ್ಬೋದು. ಚೆನ್ನಾಗಿರ್ಲಿ, ಚೆನ್ನಾಗಿಲ್ದೆ ಹೋಗ್ಲಿ, ನಮ್ ಬಾಸು ಡಿ ಬಾಸ್ ಅಷ್ಟೇ. ದೇವ್ರಿದ್ದಂಗೆ ನಮ್ ಬಾಸು. ನಮ್ಮ ಮನೇಲಿ ಅಂತ ನೋಡಲ್ಲ, ಸಿನಿಮಾ ನೋಡಿದ್ಮೇಲೆ ನೋಡಿ ಆಮೇಲೆ ಹೇಳಿ. ಜಾಸ್ತಿ ಪಿಕ್ಚರ್ ನೋಡಿ ನೋಡಕ್ಕೆ ಎಷ್ಟು ಕಾಯ್ತಾ ಇದೀರ? ಸಿಕ್ಕಾಪಟ್ಟೆ ಸರ್, ಸಿಕ್ಕಾಪಟ್ಟೆ. 4 ಗಂಟೆಗೆ ರೀ ರಿಲೀಸ್ ಆದಾಗಲೇ ಬಿಟ್ಟಿಲ್ಲ ನಾವು. ಇನ್ನು ಈಗ ಹೊಸ್ದಾಗಿ ಬರ್ತಾರ ಫಿಲಮ್ ಬಿಡ್ತೀವ ನಾವು? ರೀ ರಿಲೀಸೇ ಬಿಡಲ್ಲ. ಇನ್ನು ಈ ಫಿಲಮ್ ಬಿಡ್ತೀವ? ಖಂಡಿತ ಬಿಡಲ್ಲ. ಬಾಸ್ನ ನಾವು ಕಾಪಾಡ್ತೀವಿ. ಯಾಕಂದ್ರೆ ನಾವು ನಮ್ಗೆ ದೇವ್ರಿದ್ದಂಗೆ ಬಾಸು. ಏನೇ ಆಗಲಿ, ಅವ್ರು ಏನೇ ತಪ್ಪು ಮಾಡಲಿ, ಏನೇ ಆಗಲಿ ಅವ್ರನ್ನಂತೂ ಬಿಡ್ಕೊಡಲ್ಲ ಸರ್ ನಾವು. ಖಂಡಿತ. ಜೈ ಡಿ ಬಾಸ್.